ನಮಸ್ತೆ. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೊಮೊಟೊ ಖಾಲಿಯಾಗಿತ್ತು ಅಂಥೇಳಿ ಟೊಮೊಟೊ ಮತ್ತು ಸೌತೆಕಾಯಿ ತಗೊಂಡಿದ್ದೆ. ಟೊಮೊಟೊ ರೇಟ್ ಆಗಿಬಿಟ್ಟಿದೆ, ಮತ್ತು 30 ಇತ್ತು, ಈಗ 60 70 ಹೇಳ್ತಾ ಇದ್ದಾರೆ. ಸರಿ ಅಂತ 1 kg ತಗೊಂಡೆ. ಹಂಗೆ ಸೌತೆಕಾಯಿನೂ ತಗೊಂಡಿದ್ದೀನಿ. ಟೊಮೊಟೊ ನಾನು ಫ್ರಿಜ್ಜಲ್ಲಿ ಎತ್ತಿಡಲ್ಲ, ಈ ಥರ ಈಚೆ ಒಂದು ಬುಟ್ಟಿಲಿ ಹಾಕಿ ಎತ್ತಿಡ್ತೀನಿ. ಒಂದು ವಾರ ಆದರೂ ಚೆನ್ನಾಗಿರುತ್ತೆ, ಏನಾಗಲ್ಲ. ಟೊಮೊಟೊ ಫ್ರಿಜ್ಜಲ್ಲಿ ಇಕ್ಬಾರ್ದು ಅಂತಾರೆ, ಯಾಕಂದರೆ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಡ್ತಾಯಿಲ್ಲ. ಮೊದಲು ಇಡ್ತಾಯಿದ್ದೆ, ಈಗ ಇಡ್ತಾಯಿಲ್ಲ. ಗೊತ್ತಾದ್ಮೇಲೆ ಹೆಂಗೆ ಇಡೋದು ಅಂದ್ಬಿಟ್ಟು ಅದನ್ನು ಎತ್ತಿ ಈಚೆನೇ ಇಟ್ಕೋತೀನಿ. ವಾರಕ್ಕೊಂದ್ಸಲ ಡೈಲಿ ಮನೆ ಮುಂದೆ ಬರ್ತಾರಲ್ಲ, ಆಗೋದ್ಮೇಲೆ ತಗೋಬೋದು ಅಂತ 1 kgನೇ ತಗೋತೀನಿ, ಆಗೋದ್ಮೇಲೆ ತಗೊಳ್ಳೋಣ ಅಂತಂದ್ಬಿಟ್ಟು. ಸೌತೆಕಾಯಿನೂ ತಗೊಂಡಿದ್ದೆ. ಸೌತೆಕಾಯಿ ಎದುರಿಗೆ ಇಡ್ತೀನಿ, ಅವರು ಇಲ್ಲ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ತಿನ್ನಲ್ಲ ಅಂದ್ಬಿಟ್ಟು ಎದುರಿಗೇನೆ ಎತ್ತಿಟ್ಟಿದ್ದೆ. ಎದುರಿಗಿಟ್ಟಿದ್ರೆ ಹಂಗೆ ಟಿ ವಿ ನೋಡಿಕೊಂಡು ಕಟ್ ಮಾಡ್ಕೊಂಡು ತಿಂತಾರೆ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಮರ್ತೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅಲ್ಲೇ ಎತ್ತಿಟ್ಟಿದೆ. ಪಿಂಟುಗೂ ಸ್ನಾನ ಎಲ್ಲ ಮಾಡಿಸಿದಾದ್ಮೇಲೆ ಊಟ ಮಾಡಿಸಿಬಿಟ್ಟು ಈಗ ಅವ್ನಿಗೆ ತಲೆ ಬಚ್ತಾ ಇದ್ದೀವಿ. ಸ್ವಲ್ಪ ಚಿಕ್ಕಾಗ್ಬಿಟ್ಟಿತ್ತು ತಲೆ ಎಲ್ಲ. ಸ್ನಾನ ಮಾಡಿಸ್ಬಿಟ್ಟು ಈಗ ಸ್ವಲ್ಪ ಬಿಸಿಲು ಇಲ್ಲ ಆರ್ಸೋಣ ಅಂತ, ಅದಕ್ಕೆ ತಲೆ ಬಚ್ತಾ ಇದ್ದೀನಿ. ನೋಡ್ಬೋದು, ಅವ್ನು ತಲೆ ಬಾಚಿಸ್ಕೊಳ್ಳಲ್ಲ, ಯಾವಾಗಲೋ ಒಂದೊಂದ್ಸಲ ಅಷ್ಟೇ ಬಾಚಿಸ್ಕೊಳ್ಳೋದು. ಅವ್ನಿಗೆ ತಲೆ ಎಲ್ಲ ಬಾಚ್ಬಿಟ್ಟು ಮನೆ ಕೆಲಸ ಎಲ್ಲ ಆಯಿತು. ಕಿರಣ ಸಿಪ್ಸ್ ಏನಾದರೂ ಮಾಡ್ತೀನಮ್ಮ ಅಂತೇಳಿದ್ಲು. ಅವಳು ರಜೆ ಏನಾನಿದ್ರೆ ಈ ಥರ ಮಾಡ್ತಾ ಇರ್ತಾಳೆ, ಯಾವುದ್ರಲ್ಲಾದರೂ ಒಂದು ಟ್ರೈ ಮಾಡ್ತಾಳೆ. ಬೆಡ್ ರೋಸ್ಟ್ ಇಲ್ಲ ಸಿಪ್ಸು ಆ ಥರ ಏನಾದರೂ ಒಂದು ಮಾಡ್ತಾಳೆ ಅವಳು. ಅದಕ್ಕೆ ನಾನು ಸರಿ ಮಾಡಿಕೊಡು ಅಂದ್ಬಿಟ್ಟು ನಾನು ಕೆಲಸ ಎಲ್ಲ ಆಗಿತ್ತು ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಈ ಥರ ಇತ್ತು ಬೆಳಗ್ಗೆಯಿಂದ. ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಈಗ ಕೂತಿದ್ದೀನಿ. ಅವಳು ಸಿಪ್ಸ್ ಮಾಡ್ತಾಯಿದ್ಲು. ಆಲೂಗಡ್ಡೆ ಸಿಪ್ಸ್ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಆಲೂಗಡ್ಡೆ ಬಾಳೆಕಾಯಿ ಈ ಥರ ಯಾವುದಿದ್ರೂ ಮಾಡಿಕೊಡ್ತಾಳೆ. ಸಾಯಂಕಾಲ ಟೈಮು ಇಲ್ಲ ಬ್ರೆಡ್ಡು ಏನಾದರೂ ಒಂದಿದ್ರೂ ಮಾಡ್ತಾಳೆ ಅವಳು. ನಾನೇ ವೀಡಿಯೋ ಮಾಡ್ಕೊಳ್ಳಲ್ಲ ಅಷ್ಟೇನೆ. ಅವಳು ಸಿಪ್ಸ್ ಮಾಡ್ತೀನಿ ಅಂತೇಳಿದ್ದು, ಸರಿ ಅಂದ್ಬಿಟ್ಟು ಮಾಡಿಕೊಡಮ್ಮ ಅಂತೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೆ ತಿನ್ನೋಣ ಅಂತ. ಕಾಫಿ ಜೊತೆಗೆ ಸಿಪ್ಸ್ ಮಾಡಿದ್ಲು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.